ಮೋದಿ ಹೆಸರು ಹೇಳ್ಬಿಟ್ರೆ ಹೊಟ್ಟೆ ತುಂಬುತ್ತಾ? ಮೋದಿ ಹೆಸರು ಹೇಳ್ಬಿಟ್ರೆ ಹೊಟ್ಟೆ ತುಂಬುತ್ತಾ ಸ್ವಾಮಿ? ಮಲ್ಮೂಲ್ನಲ್ಲಿ ಪೌಡ್ರ್ ಫ್ಯಾಕ್ಟ್ರಿನ ನಾಗೇಗೌಡರಿದ್ದಾಗ ನಾಗೇಗೌಡರಿದ್ದಾಗ ಪೌಡ್ರ್ ಫ್ಯಾಕ್ಟ್ರಿ ಮಾಡಿದರು. ಅದು ಭಾಳ ನಡೀತಿದ್ದ ಫ್ಯಾಕ್ಟ್ರಿನ ಅವ್ರು ಸತ್ತೋದ್ಮೇಲೆ ಇವ್ರ ಪ್ರಭಾವ ಇವ್ರು ಜಾಸ್ತಿ ಆದಮೇಲೆ ಆಸ್ತಿ ತೊಗೊಂಡೋಗಿ ಹಾಕ್ಕೊಂಡ್ರು. ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ಈ ಕಾವೇರಿ ಇಶ್ಯೂನ ನಾನು ಸಾಲ್ವ್ ಮಾಡ್ತೀನಿ, ನಾನು ರಾಜೀನಾಮೆ ಕೊಡ್ತೀನಿ ಅಂತಂದ್ರೆ ಏನು ರೀ ಅದು? ಜನ ಓಟ್ ಹಾಕಿಸ್ಕೋಸ್ಕರ ಏನು ಬೇಕಾದ್ರೂ ಹೇಳೋದ? ಇವರೆಲ್ಲ ಮಂಡ್ಯ ಒಂದು ನಿಮಿಷ ಇರಯ್ಯ. ನಮ್ಮ ಪ್ರಭಾವಿ ಮಾಜಿ ಸಚಿವರು ಪುಟ್ಟರಾಜು ಅವರ ಕ್ಷೇತ್ರದ ದುದ್ದ ಹೋಬಳಿ ಜನತಾದಳದಿಂದ ಕಾಂಗ್ರೆಸ್ ಸೇರ್ಪಡೆ ಆಗ್ತಾಯಿರೋದು. ಮೊದಲನೇದಾಗಿ ಬೆಂಗಳೂರಿನ ಮಾಧ್ಯಮ ಸ್ನೇಹಿತರಿಗೆ ಈ ಕಾರ್ಯಕ್ರಮಕ್ಕೆ ಬಂದು ಮಂಡ್ಯ ಮಾಧ್ಯಮದವ್ರ ಜೊತೆ ಸೇರಿ ಇವತ್ತು ಎಲ್ಲರೂ ಆಗಮಿಸಿರೋದ್ರಿಂದ ನಮ್ಮ ಎಲ್ಲ ಶಾಸಕರ ಪರವಾಗಿ, ಕಾಂಗ್ರೆಸ್ ಪಕ್ಷದ ಪರವಾಗಿ, ರಾಹುಲ್ ಗಾಂಧಿಯವರು, ಸಿದ್ದರಾಮಯ್ಯವರು, ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಮಾಧ್ಯಮ ಸ್ನೇಹಿತರೆ, ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತು ಮಂಡ್ಯ ಲೋಕಸಭಾ ಕ್ಷೇತ್ರದ ಒಂದು 26ನೇ ತಾರೀಕು ನಡೀತಕ್ಕಂಥ ಚುನಾವಣೆ ಪ್ರಚಾರ ಸಭೆಯನ್ನು ನಾವು ಮಾಡಿದ್ದೀವಿ. ರಾಹುಲ್ ಗಾಂಧಿಯವರು, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಸಹ ಮಾತನಾಡಿರ್ತಕ್ಕಂಥದ್ದು ನೀವೆಲ್ಲ ಕೇಳಿದ್ದೀರ. ಭಾಳ ನಮ್ಮೆಲ್ಲರ ಎಕ್ಸ್ಪೆಕ್ಟೇಷನ್ಗಿಂತ ಹೆಚ್ಚು ಜನ ಸೇರಿ ಭಾಳ ಯಶಸ್ವಿಯಾಗಿ ಸಮಾರಂಭ ಆಗಿದೆ. ನನಗೆ ಪೊಲೀಸ್ ವರದಿ ಪ್ರಕಾರ ಕನಿಷ್ಠ 75,000 ರಿಂದ 80,000 ಜನ ಅಂತ ಹೇಳ್ತಾರೆ. ರೋಡಲ್ಲೇ ಭಾಳಷ್ಟು ಜನ ಇದ್ದರು ಅಂತ. ಅದು ಒಂದು ಕಡೆ 1,00,000 ಇರಲಿ, 80,000 ಇರಲಿ, 70,000 ಇರಲಿ, ಒಂದು ಕಡೆ ಜನರು ಪ್ರೀತಿಯಿಂದ ಬಂದು ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣೇಗೌಡ ಮತ್ತು ಸ್ಟಾರ್ ಚಂದ್ರು ಅವ್ರನ್ನ ಗೆಲ್ಲಿಸಬೇಕು ಅನ್ನೋ ಒಂದು ಉತ್ಸಾಹ ನಾವು ಇವತ್ತು ಜನರಲ್ಲಿ ಕಂಡಿದ್ದೀವಿ. ಬೆಳಗ್ಗೆ 10 ಗಂಟೆಗೆ ಬಂದು 4 ಗಂಟೆವರೆಗೂ ಭಾಳ ತಾಳ್ಮೆಯಿಂದ ಎಲ್ಲರ ಮಾತುಗಳನ್ನ ಅದರಲ್ಲಿ ಭಾಳ ವಿಶೇಷವಾಗಿ ಏನು 2023ರಲ್ಲಿ ಬನ್ನಿ ಸರ್ 2023ರಲ್ಲಿ 3 ಪಕ್ಷಗಳು ಪ್ರಣಾಳಿಕೆಯನ್ನು, ಗ್ಯಾರಂಟಿಯನ್ನು ಕೊಟ್ಟಿದ್ದರು. ಜನತಾದಳದವರು ಸಹ ಪಂಚರತ್ನದ ಒಂದು ವೆಹಿಕಲ್ ಮಾಡ್ಕೊಂಡೆ ಇಡೀ ರಾಜ್ಯವನ್ನು ಸುತ್ತಿದ್ರು. ಬಿ ಜೆ ಪಿಯವರು ಅವ್ರದ್ದೇ ಸರ್ಕಾರ ಇತ್ತು, ಕೇಂದ್ರದಲ್ಲಿ ಅವ್ರದ್ದೇ ಸರ್ಕಾರ ಇತ್ತು, ಗ್ಯಾರಂಟಿ ಅಂತೇಳಿ ಅವರು ಸಹ ಇಡೀ ರಾಜ್ಯದ ಉದ್ದಕ್ಕೂ ಸಹ ಬೊಮ್ಮಾಯಿಯವರು ಮತ್ತು ಯಡಿಯೂರಪ್ಪನವ್ರ ನಾಯಕತ್ವದಲ್ಲಿ ಸುತ್ತಾಡಿದರು. ಆದರೆ ನಮ್ಮ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಂಥ ಭರವಸೆ ಮೇಲೆ ನಂಬಿಕೆ ಇಟ್ಟು ನಮಗೆ 136 ಜನವನ್ನು ಗೆಲ್ಲಿಸ್ಕೊಟ್ರು. ಬಹುಶಃ ಅವತ್ತು ಗೆಲ್ಸನಾಗ ಭಾಳಷ್ಟು ಜನ ನಮ್ಮ ಹತ್ರನೇ ಮಾತಾಡ್ತಿದ್ರು, ಇಷ್ಟು 5 ಗ್ಯಾರಂಟಿಯನ್ನು ನೀವು ಜಾರಿಗೊಳಿಸ್ಲಿಕ್ಕೆ ಸಾಧ್ಯನಾ, ಇದು ಸುಳ್ಳ ನಿಜನಾ, ಹೆಂಗೆ ಅನ್ನೋ ಒಂದು. ಆದರೂ ಸಿದ್ದರಾಮಯ್ಯನವರು 13ರಿಂದ 18ಕ್ಕೆ ಮಾಡಿದಂಥ ಅನೇಕ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ನಂಬಿಕೆ ಭರವಸೆಯಿಂದ ಅವರೆಲ್ಲ ತೀರ್ಮಾನ ತಗೊಂಡು ನಮ್ಮನ್ನು ಗೆಲ್ಲಿಸಿದ್ರು. ಆದರೆ ಅದಾದ ಮೇಲೆ ಬಹುಶಃ ಅದನ್ನು ಜೂನಿಂದನೇ ನಾವು ಜಾರಿಗೊಳಿಸೋಕ್ಕೆ ಸ್ಟಾರ್ಟ್ ಮಾಡಿದಾಗ ಜನರಿಗೆ ಇಲ್ಲ, ಕಾಂಗ್ರೆಸ್ ಪಕ್ಷ ಕೊಟ್ಟ ಮಾತಂತೆ ನಡ್ಕೊಳ್ಳುತ್ತೆ ಅನ್ನೋದು ಭಾಳ ಜನರಲ್ಲಿ ಒಂದು ಆತ್ಮವಿಶ್ವಾಸ ಮೂಡ್ತು. ಇವತ್ತು ಆ 5 ಗ್ಯಾರಂಟಿ ಜೊತೆಗೆ ಇವತ್ತು ರಾಹುಲ್ ಗಾಂಧಿಯವರು ಹೇಳಿದ್ರು, ನಿಮ್ಮ ಮುಂದೆಲೇ ಪ್ರತಿ ತಿಂಗಳು ಒಬ್ಬ ಮಹಿಳೆಗೆ, ಒಂದು ಕುಟುಂಬಕ್ಕೆ 2,000 ಜೊತೆಗೆ 2,000 ರಾಜ್ಯ ಸರ್ಕಾರ ಕೊಡುತ್ತೆ, ಅದ್ರ ಜೊತೆಗೆ 8,500 ಪ್ರತಿ ತಿಂಗಳು 10,500 ಒಂದು ಕುಟುಂಬಕ್ಕೆ 10,500 ದುಡ್ಡು ಕೊಟ್ಟು 10 kg ಅಕ್ಕಿ ಕೊಟ್ಟು, ಕರೆಂಟ್ ಫ್ರೀ ಕೊಟ್ಟು, ಬಸ್ ಚಾರ್ಜ್ ಫ್ರೀ ಕೊಟ್ಟರೆ ಬಹುಶಃ ಈ ಕರ್ನಾಟಕ ರಾಜ್ಯದಲ್ಲಿ ನಾವು ಕೊಡೋ 5 ಗ್ಯಾರಂಟಿ ಜೊತೆಗೆ ರಾಷ್ಟ್ರದಲ್ಲಿ ನಮ್ಮ ಪಕ್ಷ ಇವತ್ತೇನು ಘೋಷಣೆ ಮಾಡಿದೆ, ಇದು ಇಡೀ ಕುಟುಂಬ ಯಾವುದೇ ಆತಂಕ ಇಲ್ಲದೆ ನೆಮ್ಮದಿನಲ್ಲಿ ಅವರ ಆರೋಗ್ಯದ ವಿಚಾರ ಇರ್ಬೋದು,
ಹಬ್ಬ ಹುಣ್ಣಿಮೆ ವಿಚಾರ ಇರ್ಬೋದು, ಮಕ್ಕಳ ಶಿಕ್ಷಣ ವಿಚಾರ ಇರ್ಬೋದು, ಎಲ್ಲವನ್ನು ನಿಭಾಯಿಸ್ಕೊಂಡು ಹೋಗಲಿಕ್ಕೆ ಒಂದು ದೊಡ್ಡ ಶಕ್ತಿಯಾಗಿ ಕಾಂಗ್ರೆಸ್ ಪಕ್ಷ ನಮ್ಮ ಸರ್ಕಾರಗಳು ಕೊಡ್ತಕ್ಕಂಥ ಗ್ಯಾರಂಟಿ ಮತ್ತು ಯೋಜನೆಗಳಿಂದ ಕುಟುಂಬವನ್ನು ನಿರ್ವಹಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇದೊಂದು ದೊಡ್ಡ ಒಂದು ಯೋಜನೆ ಅಂತೇಳಿ ಈಗ ರಾಹುಲ್ ಗಾಂಧಿಯವರು ಹೇಳಿದರು, ಅದನ್ನು ನಾನು ಸಹ ಉಚ್ಚರಿಸ್ತೀನಿ. ಜೊತೆಗೆ ನರೇಗಾ 200 ರೂಪಾಯಿ ಅಲ್ವಾ ಕೊಡ್ತಾ ಇದ್ದಿದ್ದು ಇಲ್ಲಿವರೆಗೆ? 300 ಇಲ್ಲಿವರೆಗೆ 300 ರೂಪಾಯಿನ 400 ರೂಪಾಯಿಗೆ ಈಗ ಏರಿಸಿದ್ವಿ. 250 250 ಇದನ್ನು 400 ರೂಪಾಯಿಗೆ ನಮ್ಮ ಸರ್ಕಾರ ಕೇಂದ್ರದಲ್ಲಿ ಬಂದ ಕೂಡಲೇ 400 ರೂಪಾಯಿಗೆ ನಾವು ನರೇಗಾದಲ್ಲಿ ಕೂಲಿಯನ್ನು ಜಾಸ್ತಿ ಮಾಡ್ತೀವಿ ಅಂತ. ಇದು ಒಂದು ದೊಡ್ಡ ತೀರ್ಮಾನ ಅಂತೇಳಿ ಅನ್ಕೋತೀವಿ. ಕಾರ್ಮಿಕರಿಗೆ, ಹಳ್ಳಿನಲ್ಲಿ ಕೂಲಿ ಮಾಡ್ತಕ್ಕಂಥವ್ರಿಗೆ ಇದೊಂದು ದೊಡ್ಡ ಪ್ರೋತ್ಸಾಹ ಆಗುತ್ತೆ ಅಂತ. ಇದ್ರ ಜೊತೆಗೆ ಸಾಲ ಮನ್ನಾ ಒಂದು ರೈತರಿಗೆ ಇಡೀ ಹಿಂದೆ ನಮ್ಮ ಮನಮೋಹನ್ ಸಿಂಗ್ ಇದ್ದಾಗ ಒಂದ್ಸಲಿ ರೈತರ ಸಾಲ ಮನ್ನಾ ಮಾಡಿದ್ದು 50,000 ಅಂತ ಕಾಣುತ್ತೆ. ಅದರ ನಂತರ ಕೇಂದ್ರದಿಂದ ಯಾವ್ದಾದ್ರು ಸಾಲ ಮಾಡ್ತೀವಿ ಅಂತ ಘೋಷಣೆ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಇದು ಒಂದು ದೊಡ್ಡ ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು. ಇವತ್ತು ಮೊನ್ನೆ ನೀವೆಲ್ಲ ಇದ್ರಿ, ಕೃಷ್ಣ ಬೈರೇಗೌಡ ನಾನು ಬಿಡುಗಡೆ ಮಾಡಿದಾಗ 10 ಲಕ್ಷ 30 ಲಕ್ಷವನ್ನು ಈ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಮನ್ನಾ ಮಾಡಿದ್ದಾರೆ. 30 ಲಕ್ಷ ಕೋಟಿಯನ್ನು ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಮನ್ನಾ ಮಾಡಿದ್ದಾರೆ ಮೋದಿ ಸಾಹೇಬರು. ರೈತರಿಗೆ ಸಾಲ ಮನ್ನಾ ಕೇಳಿದ್ದು ಬರೀ 3 ಲಕ್ಷ ಕೋಟಿ ನ್ಯಾಷನಲ್ ಲೆವೆಲಲ್ಲಿ. 3 ಲಕ್ಷ ಕೋಟಿ ಮಾಡಿದ್ರೆ ಕಟ್ಟಾಗುತ್ತೆ ಅಂತ ಹೇಳಿದ್ರು, ಆದರೆ 30 ಲಕ್ಷ ಕೋಟಿಯನ್ನು ಮನ್ನಾ ಮಾಡಿದ್ರು. ಇವತ್ತು ನಮ್ಮ ಪಕ್ಷ, ನಮ್ಮ ಸರ್ಕಾರ ಬಂದ ಕೂಡಲೇ ಇಡೀ ರಾಷ್ಟ್ರದಲ್ಲಿ ರೈತರ ಸಾಲ ಮನ್ನಾ ಮಾಡಲಿಕ್ಕೆ ತೀರ್ಮಾನ ತಗೊಂಡಿದೆ. ನರೇಗಾದು ಇದೆ, ಪ್ರತಿ ಮಹಿಳೆಗೆ 8,500 ಕೊಡ್ತಕ್ಕಂಥದ್ದು, ಪ್ಲಸ್ ಸಾಲ ಮನ್ನಾ ಮಾಡ್ತಕ್ಕಂಥದ್ದು. ಆದರೆ ಉಚಿತವಾದಂಥ ಆರೋಗ್ಯ, ಈ ಕಾರ್ಮಿಕರಿಗೆ ಉಚಿತವಾದಂಥ ಆರೋಗ್ಯವನ್ನು ಕೊಡ್ತಕ್ಕಂಥ ಒಂದು ಪ್ರಮುಖವಾದಂಥ ಯೋಜನೆ. ಈ ರೀತಿ 4-5 ಗ್ಯಾರಂಟಿಗಳನ್ನ ನಾವು ರಾಷ್ಟ್ರ ಮಟ್ಟದಲ್ಲೂ ಸಹ ಘೋಷಣೆ ಮಾಡಿರೋದ್ರಿಂದ, ಮತ್ತು ನಾವೇನು ಹಿಂದೆ ಸ್ವತಂತ್ರ ಬಂದ ಮೇಲೆ ಇಲ್ಲಿವರೆಗೆ ಆಡಳಿತ ಮಾಡೋ ಸಂದರ್ಭದಲ್ಲಿ ನಾವೇನು ಮಾತು ಕೊಟ್ಟಿದ್ದೀವಿ ಕಾಂಗ್ರೆಸ್ ಸರ್ಕಾರ, ಆ ಕಾಂಗ್ರೆಸ್ ಪಾರ್ಟಿ ಅದನ್ನೆಲ್ಲವನ್ನು ಸಹ ಇಂಪ್ಲಿಮೆಂಟ್ ಮಾಡ್ತಾರೆ. ಅದೇ ಮೋದಿಯವರು ಗ್ಯಾರಂಟಿ ಅಂತ ಹೇಳ್ತಾರೆ, ಮೋದಿ ಗ್ಯಾರಂಟಿನ ಭಾಳ ನಾಜೂಕವಾಗಿ ಮಾತನಾಡ್ತಾರೆ. ಆದರೆ ಯಾವನೂ ಸಹ 2 ಕೋಟಿ ಜನಕ್ಕೆ ಉದ್ಯೋಗ ಕೊಡ್ತೀನಿ ಅಂದರೂ ಕೊಡಲಿಲ್ಲ, 15 ಲಕ್ಷ ಅಕೌಂಟ್ಗೆ ಹಾಕ್ತೀನಿ ಅಂದರೂ ಹಾಕಲಿಲ್ಲ. ಆದರೆ ಯಾವುದೇ ಭರವಸೆಯನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಇದು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟಕ್ಕೆ ಆಗ್ತಕ್ಕಂಥದ್ದು. ನಾನು ಮಂಡ್ಯಕ್ಕೆ ಸೀಮಿತವಾಗಿ ಮಾತನಾಡೋದಾದರೆ, ನಿನ್ನೆ ನಮ್ಮ ಮಳವಳ್ಳಿನಲ್ಲಿ ನಮ್ಮ ನರೇಂದ್ರ ಸ್ವಾಮಿಯವರ ಕ್ಷೇತ್ರದಲ್ಲಿ ಮಾನ್ಯ ಇಲ್ಲಿಯ ಅಭ್ಯರ್ಥಿಗಳು ಕುಮಾರಸ್ವಾಮಿಯವರು, ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಮಾತನಾಡಿದ್ದಾರೆ. ಬಹುಶಃ ನನಗಂತೂ ಮಾತಾಡೋಕ್ಕಾಗಲ್ಲ. ನಮ್ಮ ಫಸ್ಟ್ ಟೈಮ್ ಶಾಸಕರಾಗಿದ್ದಾರೆ ನಮ್ಮ ರವಿನೂ, ಈ ಕಡೆ ರವಿನೂ ಇಲ್ಲ. ಅವರು ಇಷ್ಟೊಂದು ತಮಾಷೆಯಾಗಿ ಮಾತನಾಡೋದನ್ನು ನಾನು ನೋಡಿಲ್ಲ, ಎಲ್ಲೂ ನೋಡಿಲ್ಲ. ಕಾವೇರಿ ಇಶ್ಯೂ ಫೈನಲ್ ಆಗಿ ನೋಟಿಫಿಕೇಷನ್ ಆಗಿ ನಮ್ಮ ಕಂದಾಯ ಸಚಿವರು ಇಲ್ಲೇ ಅವರೇ, ಸೋಮಶೇಖರ್ ಅವರು, ಎಲ್ಲ ಮುಗಿದೋಗಿ ಕಾನ್ಸ್ಟಿಟ್ಯೂಷನ್ನ ವ್ಯಾಪ್ತಿನಲ್ಲಿ ಮಾನಿಟ್ರಿಂಗ್ ಕಮಿಟಿನ, ರೆಗ್ಯುಲೇಟಿಂಗ್ ಕಮಿಟಿನ ರಚನೆಯಾಗಿ ಈಗ ಕಾವೇರಿ ಇಶ್ಯೂನ ಸೆಟ್ರೇಟ್ ಮಾಡ್ತೀನಿ ನಾನು MP ಆಗಿ ಹೋದರೆ. ಎಷ್ಟು ಇದು ಲಾಫಿಂಗ್ ನನಗೇನು ಅರ್ಥ ಆಯ್ತಲ್ಲ. ಹಾಸ್ಯಾಸ್ಪದವಾದಂಥ ವಿಚಾರ. ಈಗ ಏನಾದರೂ ಇವರು ವಾಪಸ್ಸು ಕಾವೇರಿ ಇಶ್ಯೂನ ಓಪನ್ ಮಾಡಲಿಕ್ಕೆ ಸಾಧ್ಯನಾ? ಮುಗಿದೋಗಿರ್ತಕ್ಕಂಥದ್ದು. ಈಗೇನಿದು ಸುಪ್ರೀಂ ಕೋರ್ಟ್ ಮುಂದೆ ನಾವು ನೀರು ಎಷ್ಟು ಬಿಡಬೇಕು, ಎಷ್ಟು ಬೇಡಬಾರ್ದು, ಈ ನೀರು ಸೂತ್ರ ಕೇಳೋದು ಅಷ್ಟೇ ಬಿಟ್ಟರೆ ನಮ್ಮ ಹತ್ರ ಉಳಿದಿರ್ತಕ್ಕಂಥದ್ದು. ಈಗೇನು ವಾಪಸ್ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಕೇಂದ್ರ ಸರ್ಕಾರನೂ ನಾವು ಹೆಂಗೆ ಅರ್ಜಿ ಕೊಡ್ತೀವಿ ಸುಪ್ರೀಂ ಕೋರ್ಟ್ ಮುಂದೆ, ನಾವು ಹೆಂಗೆ ಮಾನಿಟ್ರಿಂಗ್ ರೆಗ್ಯುಲೇಟಿಂಗ್ ಕಮಿಟಿ ಮುಂದೆ ಹೋಗ್ತೀವಿ, ಹಂಗೆ ಕೇಂದ್ರ ಸರ್ಕಾರನೂ ಒಂದು ಅಫಿಡವಿಟ್ ಕೊಡ್ಬೋದು. ನಾವು ಹೇಳ್ತಾ ಇದ್ದದ್ದು ಇಲ್ಲಿವರೆಗೆ ಅಫಿಡವಿಟ್ ಕೊಡಿ, ಕಷ್ಟ ಆಗುತ್ತೆ ಕರ್ನಾಟಕಕ್ಕೆ, ಅದನ್ನು ಕೇಳಿ ಅಂತೇಳಿ ಕೊಡಿ ಅಂತ. ಇಲ್ಲಿವರೆಗೆ ಅದನ್ನೇ ಒಂದು ಕೇಂದ್ರ ಸರ್ಕಾರ ಮಾಡದೇ ಇರೋದು. ಇವತ್ತು ಇಲ್ಲಿ ಹೋಗಿ ನಾನು ಕಾವೇರಿ ಇಶ್ಯೂನ ಸಾಲ್ವ್ ಮಾಡ್ತೀನಿ, ನಾನು ಲೋಕಸಭಾ ಸದಸ್ಯರು. ದೇವೇಗೌಡರಿಗಿಂತ ಇವರು ದೊಡ್ಡವರಾಗಕ್ಕೆ ಸಾಧ್ಯನಾ? ದೇವೇಗೌಡರಿಗಿಂತ ಈ ದೇಶದಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯನಾ? ದೇವೇಗೌಡರು ಪ್ರಧಾನಿ ಇದ್ದಾಗಲೇ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಕಾವೇರಿ ಸಮಸ್ಯೆನ ದೇವೇಗೌಡರು ಅವತ್ತಿಂದ ಇವತ್ತರೆಗೂ ನಿರಂತರವಾಗಿ ಲೋಕಸಭೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ರಾಜ್ಯಸಭೆ ಇರ್ಬೋದು, ಲೋಕಸಭೆಯಲ್ಲಿ ಅವರೇ ಈ ಇಶ್ಯೂನ ಪ್ರಾಬ್ಲಮ್ ಸಾಲ್ವ್ ಮಾಡದೇ ಇರೋದು. ಎಷ್ಟರ ಮಟ್ಟಿಗೆ ಇವರು ನಗೆಪಾಟ್ಲಿಗೆ ಇದನ್ನು ಹೇಳ್ತಾ ಇದ್ದಾರೆ ನನಗೆ ಅರ್ಥ ಆಗಲ್ಲ.
ಅದಾದ ನಂತರ ಹೇಳಿದರೆ ಈ ಜಿಲ್ಲೆ ಮೊನ್ನೆ ಈಗ ಅಭ್ಯರ್ಥಿ ಆಗೋದಕ್ಕಿಂತ ಮುಂಚಿತವಾಗಿ ಹೌದು ಈ ಜಿಲ್ಲೆ ಅಭಿವೃದ್ಧಿ ಆಗಲಿಲ್ಲ ನನ್ನ ಕೈಲಿ ಅಂತ. ಮುಖ್ಯಮಂತ್ರಿ ಇದ್ದಾಗಲೇ ಅಭಿವೃದ್ಧಿ ಮಾಡದೇ ಇರೋದು. ಈಗ ಲೋಕಸಭಾ ಸದಸ್ಯರಾಗಿ ಏನು ಮಾಡಲಿಕ್ಕಾಗುತ್ತೆ? ನಾವು 8 ಜನದಲ್ಲಿ 7 ಜನ ಶಾಸಕರಿದ್ದೀವಿ ಲೋಕಸಭಾ ಕ್ಷೇತ್ರದಲ್ಲಿ, 2 MLC ಇದ್ದೀವಿ. ಜೂನ್ಗೆ ಒಬ್ಬರು MLC ಆಗ್ತಕ್ಕಂಥ ಅವಕಾಶ ಇದೆ. ಒಬ್ಬರು ಲೋಕಸಭಾ ಸದಸ್ಯ ಆದರೆ ನಾವೆಲ್ಲರೂ ಸೇರಿ ನಮ್ಮದೇ ಸರ್ಕಾರ ಇಟ್ಕೊಂಡು ಸಿದ್ದರಾಮಯ್ಯನವರು DK ಶಿವಕುಮಾರ್ ಜೊತೆ ಕೂತು ನಾವು ಕೆಲಸ ಮಾಡ್ಬೋದಾ? ಇವರೊಬ್ಬರು ಲೋಕಸಭಾ ಸದಸ್ಯರಾಗಿ ಏನು ಮಾಡಲಿಕ್ಕಾಗುತ್ತೆ ಅನ್ನೋದು ಅವರಿಗೆ ಜನಕ್ಕೆ ಸುಳ್ಳು ಹೇಳೋದಕ್ಕೂ ಒಂದು ಇತಿಮಿತಿ ಇರಬೇಕು. ಹೇಮಾವತಿ ಕಾಲುವೆನ ಆಧುನೀಕರಣನ 3000ದಿಂದ 4500ಕ್ಕೆ ಎಕ್ಸ್ಟೆಂಡ್ ಮಾಡಿದ್ರು ಸಿದ್ದರಾಮಯ್ಯನವ್ರ ಕಾಲ 13ರಿಂದ 18. ಕಳೆದ 50 ವರ್ಷ ಮಾಡೋಕ್ಕೆ ಆಗಿರಲಿಲ್ಲ. ಅವ್ರು ಮಾಡಲೇ ಇಲ್ಲ. ಯಾರು ಜನ ಬೇಡಿಕೆ, ಮಂಡ್ಯದವರು, ತುಮಕೂರವರು ಎಷ್ಟು ಬೇಡಿಕೆ ಇಟ್ಟರೂ ಮಾಡಲಿಲ್ಲ. ಅದನ್ನು ಮಾಡಿದಂಥವರು ಸಿದ್ದರಾಮಯ್ಯನವರು. ಸೊ ಅಲ್ಲಿಂದ HLBC 224ಕ್ಕೆ ಸಂಪೂರ್ಣವಾಗಿ ನಾಲಾ ಆಧುನೀಕರಣ ಮಾಡಿದವರು ಸಿದ್ದರಾಮಯ್ಯನವರು. ಇವತ್ತು ಕಾವೇರಿ, ಇವತ್ತು ಬೃಂದಾವನವನ್ನು ವಿಶ್ವ ದರ್ಜೆಗೆ ಏರಿಸ್ತಕ್ಕಂಥದ್ದನ್ನ ಬಜೆಟಲ್ಲಿ ಘೋಷಣೆ ಮಾಡೋರು. ಫ್ಯಾಕ್ಟ್ರಿಯನ್ನು ಬಜೆಟಲ್ಲಿ ಘೋಷಣೆ ಮಾಡಿದ್ದೀವಿ. ವಿಶ್ವವಿದ್ಯಾಲಯ ಕೃಷಿ ಯೂನಿವರ್ಸಿಟಿಯನ್ನು ನಾವು ಬಜೆಟಲ್ಲಿ ಘೋಷಣೆ ಮಾಡಿ ಪ್ರಾರಂಭ ಮಾಡಲಿಕ್ಕೆ ಆಲ್ರೆಡಿ ಕಮಿಟಿ ಮಾಡಿದ್ದೀವಿ. ಮತ್ತು ನಾಲಾ ಆಧುನೀಕರಣವನ್ನು ಹೇಮಾವತಿ ಇರ್ಬೋದು, ಕೆಲವು ಪಾಂಡವಪುರ, KR ಪೇಟೆ, ನಾಗಮಂಗಲ, ಬಸರಾಳು ಭಾಗದಲ್ಲಿ, ಮಂಡ್ಯದಲ್ಲಿ ಹೇಮಾವತಿ ಬರುತ್ತೆ. ಇನ್ನು ಉಳಿದಂಥ 3-4 ತಾಲೂಕು VCH ಕಟ್ ಬರುತ್ತೆ. ಇವೆರಡರಲ್ಲೂ ಸಹ ಏನೇ ಆದ್ರೂ ನಾಲಾ ಆಧುನೀಕರಣ ಮಾಡಿ ನೀರನ್ನು ಥೈಲ್ಯಾಂಡಿಗೆ ಕುಳಿಸ್ಬೇಕು ಅಂತ ತೀರ್ಮಾನ ಮಾಡಿ. ಅದಲ್ಲದೆ ಎಲ್ಲ ತಾಲೂಕಿಗೂ ನಾವು 8 ತಿಂಗಳು ಆಗಿರೋದು, ಆದ್ರೂ ಸಹ 200 ಕೋಟಿ ಅಭಿವೃದ್ಧಿಗೆ ಎಲ್ಲ ಕ್ಷೇತ್ರಕ್ಕೂ ಸಹ ಹಣ ಬಿಡುಗಡೆ ಮಾಡಿದ್ದಾರೆ. 8 ಕ್ಷೇತ್ರದಲ್ಲಿ ನಾವು ಇಷ್ಟರ ಮಟ್ಟಿಗೆ ಮಂಡ್ಯದಲ್ಲಿ ಅಭಿವೃದ್ಧಿ ಪರವಾಗಿ ಹೋಗ್ತಾ ಇದ್ದೀವಿ. ಜನಪರ ಸಮಸ್ಯೆಗೆ ರಾಜ್ಯ ಸರ್ಕಾರ ಸ್ಪಂದಿಸಿದೆ. ರಾಷ್ಟ್ರದಲ್ಲಿ ನಾವು ಘೋಷಣೆ ಮಾಡಿರ್ತಕ್ಕಂಥ ಸ್ಕೀಮ್ಗಳು ಇಡೀ ರಾಷ್ಟ್ರದ ರೈತರಿಗೆ, ಕಾರ್ಮಿಕರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ರೈತರಿಗೆ ಮೇಜರಾಗಿ ಹೆಲ್ಪ್ ಆಗುವಂಥ ಯೋಜನೆಗಳನ್ನ ಕೊಟ್ಟಿದ್ದೀವಿ. ಇವೆಲ್ಲ ನೋಡಿ ನಮ್ಮ ಅಭ್ಯರ್ಥಿಗಳು ಈ ರಾಜ್ಯದಲ್ಲಿರ್ತಕ್ಕಂಥ 28 ಕ್ಷೇತ್ರದಲ್ಲಿ ಗೆಲ್ಲಿಸ್ಕೊಡ್ಬೇಕು ಅಂತ ನಾವು ಕೇಳೋದು ಎಷ್ಟು ಸೂಕ್ತ? ಇವರು ಅಧಿಕಾರ 26 ಜನ 27 ಜನ ಲೋಕಸಭೆಗೆ ಹೋಗಿ ಕನಿಷ್ಠ ಮೇಕೆದಾಟಿಗೆ 1000 ಕೋಟಿ ಬಜೆಟಲ್ಲಿ ಇಟ್ಟರು ಬೊಮ್ಮಾಯಿಯವರು. ಅದಕ್ಕೆ ಒಂದು ಮಂಜೂರಾತಿ ತಗೊಳಕ್ಕಾಗಲಿಲ್ಲ. ಇವ್ರದೇ ಸರ್ಕಾರ ಕೇಂದ್ರದಲ್ಲಿದ್ದರು, ಮಂಜೂರಾತಿ ತಗೊಳ್ಳಿಲ್ಲ. ಕೃಷ್ಣ ಮೇಲ್ದಂಡೆ ಮತ್ತು ಮಾದಾಯಿಗೆ 5000 ಕೋಟಿ ಕೊಡ್ತೀವಿ ಅಂತೇಳಿ ಬಜೆಟಲ್ಲಿ ಅದನ್ನೂ ಕೊಡಲಿಲ್ಲ. ಬೆಂಗಳೂರು ಅಭಿವೃದ್ಧಿಗೆ 5000 ಕೋಟಿ ಕೊಡ್ತೀನಿ ಅಂದರೆ ಅದಕ್ಕೂ ಕೊಡಲಿಲ್ಲ. ಬರಗಾಲಕ್ಕೆ ಕೊಡ್ತೀವಿ ಅಂತೇಳಿ 18000 ಕೋಟಿ ಬೇಡ, ₹1 ಕೊಡಲಿಲ್ಲ. ಕೊನೆಗೆ ಅದಕ್ಕೂ 2000 ನಾವು ಪ್ರತಿ 35 ಲಕ್ಷ ರೈತರಿಗೆ ಅಕೌಂಟ್ಗೆ ಹಾಕಿದ್ದೀವಿ. ಈ ಥರದ ಹಲವಾರು ನ್ಯೂನತೆಗಳಿಟ್ಕೊಂಡು ಹಣಕಾಸಿನ ವ್ಯವಸ್ಥೆಗೆ ತಾರತಮ್ಯ ಮಾಡಿ ಯಾವುದೇ ಅಭಿವೃದ್ಧಿಗೆ ಪ್ರೋತ್ಸಾಹ ಕೊಡದಲೆ ಮತ್ತು ಜನಪರವಾದಂಥ ಕಾರ್ಯಕ್ರಮಗಳನ್ನೂ ಕೊಡದಲೆ ಇವತ್ತು ಬಂದು ಚುನಾವಣೆ ಭಾಷಣ ಮಾಡ್ತಾರೆ. ನನಗೇನು ನಗಬೇಕೋ ಏನು ಹೇಳಬೇಕೋ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ದಯಮಾಡಿ ತಮ್ಮ ಮೂಲಕ, ತಾವು ಬೆಂಗಳೂರಿಂದನೂ ಬಂದಿದ್ದೀರಾ, ಮಂಡ್ಯ ಮಾಧ್ಯಮದವರು ಇದ್ದೀರಾ, ನಿಮ್ಮೆಲ್ರಿಗೂ ಇವತ್ತು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿದೆ. ನೀವು ಸಹ ಕಾರ್ಯಕ್ರಮನ ಚೆನ್ನಾಗಿ ವಿತರಣೆ ಮಾಡಿದ್ದೀರಾ. ದಯಮಾಡಿ ನಿಮ್ಮೆಲ್ರಿಗೂ ಸಹ ಧನ್ಯವಾದಗಳನ್ನ ಹೇಳಿ ನನಗೆ ನೋಡಪ್ಪ, ಬೇಜಾರು ಮಾಡ್ಕೋಬೇಡಿ. ನಾನು ಯಾವತ್ತೂ ಟೆಂಪ್ಟ್ ಆಗಿಲ್ಲ, ಯಾವತ್ತೂ ಉದ್ವೇಗದಿಂದ ಮಾತಾಡಿಲ್ಲ. ನಗು ಬರ್ತ್ರಿ ಎಲ್ಲಾರ ಉಂಟೇನ್ರಿ. 2018ರಲ್ಲಿ ಏನು ಹೇಳಿದ್ರಿ ಅವರು? ಡಿಸಾಲ್ವ್ ಮಾಡ್ತೀನಿ, ನಾನು ಒಂದು ಪಕ್ಷ ಅಧಿಕಾರಕ್ಕೆ ಬರದೇ ಇದೆ ಅಂತ ಹೇಳಿದ್ರು. 37 ಸೀಟ್ ಬಂದು ಕಾಂಗ್ರೆಸ್ನವರು ಅವ್ರಿಗೆ ಅವಕಾಶ ಕೊಟ್ಟು ಮುಖ್ಯಮಂತ್ರಿ ಮಾಡಿ. 2023ರಲ್ಲಿ ನಾನು ಒಂದೇ ಪಕ್ಷ ಅಧಿಕಾರಕ್ಕೆ ಬರದೇ ಇದ್ದರೆ ನನ್ನ ಪಕ್ಷನ ಡಿಸಾಲ್ವ್ ಮಾಡ್ತೀನಿ ಅಂದರು. ಫಸ್ಟ್ ಆ ಮಾತಿಗೆ ನಡ್ಕೊಳಕ್ಕೆ ಹೇಳಿ. ಈ ಕಾವೇರಿ ಇಶ್ಯೂನ ಅವ್ರ ತಂದೆ ಹತ್ರ ಹೋಗಿ ಕೇಳಕ್ಕೆ ಹೇಳ್ರಿ. ನನಗೆ ನಗು ಬರುತ್ತೆ. ನಾನು ಒಬ್ಬ ಸಾಮಾನ್ಯ ಸಚಿವನಾಗಿದ್ದವನು, ಒಬ್ಬ ದೇಶದ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ಈ ಕಾವೇರಿ ಇಶ್ಯೂನ ನಾನು ಸಾಲ್ವ್ ಮಾಡ್ತೀನಿ, ನಾನು ರಾಜೀನಾಮೆ ಕೊಡ್ತೀನಿ ಅಂತ ಅಂದ್ರೆ ಏನು ರೀ ಅದು? ಜನ ಓಟ್ ಹಾಕಿಸ್ಕೋಸ್ಕೊಳ್ಳೋ ಏನು ಬೇಕಾದ್ರೂ ಹೇಳೋದ? ಏನು ಬೇಕಾದ್ರೂ ಮಾತಾಡೋಕ್ಕೆ ಸಾಧ್ಯನಾ? ತಾವು ಕೇಳ್ಬೋದಲ್ಲ. ಕಾವೇರಿ ಇಶ್ಯೂ ಈಗ ತೀರ್ಮಾನ ಮಾಡೋ ಹಂತದಲ್ಲಿದೆಯಾ? ಮೋದಿಯವರ ಇವರ ತೀರ್ಮಾನ ಮಾಡೋದಕ್ಕೆ ಮೋದಿಯವರು ಒಂದು ಅಫಿಡವಿಟ್ ಕೊಡ್ಬೋದಷ್ಟೇ, ಅದನ್ನೇ ಕೊಡ್ತಾ ಇಲ್ಲ. ನಾವು ಬಿಡೋಕ್ಕಾಗಲ್ಲ, ಬೇಸಿಗೆ ನೀರಿಲ್ಲ, ದಯವಿಟ್ಟು ನಮ್ಮ ಕಷ್ಟಕ್ಕೆ ಬನ್ನಿ ಅಂತ ಅಂದರೆ ಒಂದು ಅಫಿಡವಿಟ್ ಕೊಡೋಕ್ಕಾಗಲಿಲ್ಲ ಅವರು ಮೋದಿಯವರು. ಇವರೇನು ತೀರ್ಮಾನ ಮಾಡ್ತಾರಂತೆ? ಏನೋ ಒಂದು ಮಾತಾಡ್ತಾರೆ ರೀ. ಜನರನ್ನ ಅವರು ಏನೋ ತಪ್ಪು ತಿಳ್ಕೊಂಬಿಟ್ಟಿದ್ದಾರೆ. ನಾವು ಹೇಳೋದೆಲ್ಲ ಕೇಳಕ್ಕೆ ರೆಡಿ ಇದ್ದಾರೆ ಅಂತ. ಹೇಳೋದೆಲ್ಲ ಕೇಳಂಗಿದ್ರೆ ಈಗ ನಾವು 136 ಬರ್ತಿರ್ಲಿಲ್ಲಪ್ಪ. ಅದೇ ಅವ್ರಿಗೇನೆ ಅದು ಅಪ್ಲೈ ಆಗ್ತಕ್ಕಂಥದ್ದು ಅವ್ರಿಗೇನೆ. ಪಾಪ ಇವತ್ತು ಕೆರಗೋಡಿಗೆ ಹೋಗೋರೆ. ಮಂಡ್ಯ ಜಿಲ್ಲೆಯಲ್ಲಿ ಕಮ್ಯುನಲ್ ಕ್ಲಾಸಸ್ ಆಗಲ್ಲ. ಯಾವ ಈ ಇಶ್ಯೂನ ಕಳೆದ
60-70 ವರ್ಷದಲ್ಲಿ ಯಾವುದೂ ಇಶ್ಯೂ ಇಲ್ಲ. ಇಂಥದನ್ನ ಸುಮಾರು ಪ್ರಯತ್ನ ಮಾಡಿದ್ರು, ಶ್ರೀರಂಗಪಟ್ಟಣದಲ್ಲೂ ಮಾಡಿದ್ರು, ಗದೆ ಕೊಟ್ಟು ಬಂದು ನಮ್ಮ ರವಿ ಬೇರೆ ಆಂಜನೇಯ ಗದೆ ಕೊಟ್ಟವನೇ. ಹಾಗಾಗಿ ಆಂಜನೇಯ ನಮ್ಮ ಪರ ಅವನೇ ಅಂತೇಳಿ ಆಂಜನೇಯನ ಮಾತೇ ಕೇಳೋದು ಶ್ರೀರಾಮ, ರಾಮನ್ ಗೆದ್ದವನು ಆಂಜನೇಯನೇ. ಹಾಗಾಗಿ ಆಂಜನೇಯನ ಮಾತೇ ಶ್ರೀರಾಮ ಕೇಳ್ತಕ್ಕಂಥದ್ದು. ಇವತ್ತು ಅಲ್ಲಿ ಹೋಗವ್ರೆ ಏನೋ ಮಾಡಬೇಕು ಅಂತ. ಇವೆಲ್ಲ ಮಂಡ್ಯದಲ್ಲಿ ನಡೆಯಲ್ಲ. ಕುಮಾರಣ್ಣವರೇ ದಯಮಾಡಿ ಕ್ಯಾಂಡಿಡೇಟ್ ಆಗಿದ್ದೀರಾ, ನಿಮ್ದೇನಿದೆ ಹೇಳ್ಕೊಳ್ಳಿ. ಕ್ಯಾಂಡಿಡೇಟ್ ಆದರೂ ಹೇಳ್ಬೇಡ ಅಂತ ಹೇಳಲ್ಲ, ಸುಳ್ಳು ಹೇಳ್ಬೇಡಿ ದಯವಿಟ್ಟು. ಸುಳ್ಳು ಹೇಳೋದು ನಿಲ್ಲಿಸಿ. ಆಮೇಲೆ ಏನು ಒಬ್ಬ ಲೋಕಸಭಾ ಸದಸ್ಯರಾಗಿ ಈ ಈ ರಾಜ್ಯದಲ್ಲಿ 28 ಜನ ಎಲ್ಲ ವಿವಿಧ ಪಾರ್ಟಿಯವರು ಆಗವ್ರೆ. ಈ ಸಲ 27 ಜನ BJP ಮತ್ತು ಅಲಯನ್ಸ್ ಪಾರ್ಟಿಯವರು ಆಗವ್ರೆ. ಏನಾರ ಮಾಡ್ಲಿಕ್ಕೆ ಸಾಧ್ಯನಾ? ಇವರು ಹುಬ್ಳಿ ಯಾರು ಜೋಶಿಯವರು, ಪ್ರಹ್ಲಾದ್ ಜೋಶಿಯವರು, ಪ್ರಧಾನಿಯವ್ರು ಬಿಟ್ಟರೆ ಅಮಿತ್ ಶಾ ಬಿಟ್ಟರೆ ಮೂರನೇವರೇ ಅವರು ಪ್ರೋಟೋಕಾಲ್ ಪ್ರಕಾರ. ಅವ್ರ ಕೈಲಿ ಮಾಡೋಕ್ಕಾಗದೇ ಇರೋದನ್ನ ಮಾದಾಯಿನಲ್ಲಿ ಇವತ್ತು ಗೋವಾದಲ್ಲಿ BJP ಸರ್ಕಾರ ಇಟ್ಕೊಂಡು ಇವ್ರೋಗಿ ಮಾಡಲಿಕ್ಕಾಗತ್ತಾ? ಜೊತೆಗೆ ಕೂಬಾ ಅವರೇ, ಶೋಭಾ ಕರಂದ್ಲಾಜೆ ಅವರೇ, ಅವ್ರು ಯಾರೂ ಮಾಡದೇ ಇರೋದನ್ನ ಇವರೊಬ್ಬ ಲೋಕಸಭಾ ಸದಸ್ಯರಾಗಿ ಅಥವಾ ಇನ್ನೊಂದಾಗಿ ಮಾಡೋಕ್ಕಾಗತ್ತಾ? ಸೊ ಅದರಿಂದ ಏನೋ ಒಂದು ಮಾತಾಡ್ತಾರೆ. ಬಟ್ ನೀವೆಲ್ಲ ಒಂದು ಸ್ವಲ್ಪ ಸಾಫ್ಟ್ ಆಗಿದ್ದೀರಿ ಕುಮಾರಸ್ವಾಮಿ ಅವ್ರ ಬಗ್ಗೆ. ಅದಕ್ಕಾಗಿ ನೀವೇನು ಮರು ಪ್ರಶ್ನೆ ಹಾಕೋದೇ ಇಲ್ಲ. ಏನ್ರಿ ಕುಮಾರಸ್ವಾಮಿ ಅವರೇ, ರೀ ಅದು ಈಗ ನೆನೆ ಮೋದಿಯವ್ರು ಕರ್ಕೊಂಬಂದಿದ್ದು, ಗೋವಾ CM ನೆನೆ ಮೋದಿಯವ್ರು ಕರ್ಕೊಂಬಂದು ಹಾಸನ, ಮೈಸೂರು, ಚಾಮರಾಜನಗರ, ಮಂಡ್ಯ 4 ಅಭ್ಯರ್ಥಿಯರಿಗೆ ಕೂಸ್ಕೊಂಡು ಮೋದಿಯವ್ರು ಮಾತನಾಡೋರಲ್ಲ, ಅದಕ್ಕೇನರ್ಥ? ಗೋವಾ CM ಅವ್ರು ಕರ್ಕೊಂಬಂದು ಇಲ್ಲಿ ಭಾಷಣ ಮಾಡೋರೆ. ನಾವು ನಮ್ಮ ಪಕ್ಷದ ಕಾರ್ಯಕ್ರಮ ರೀ, ನಮ್ಮ ಪಕ್ಷದ ಪರವಾಗಿ ಚುನಾವಣೆ ಅಭ್ಯರ್ಥಿಗೆ ಗೆಲ್ಲಲಿಕ್ಕೆ, ನಮ್ಮ ಚುನಾವಣಾ ಪ್ರಚಾರ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ರಾಷ್ಟ್ರದ ನಾಯಕರು ಬಂದಿರತಕ್ಕಂಥದ್ದು. ಅದು ನಮ್ಮ ವಿಚಾರ. ನೀವು ಯಾರನ್ನ ಕರ್ಕೊಂಡ್ಬಂದಿದ್ದು ಕೇಳಿದ್ವಾ ನಾವೀಗ? ಮೋದಿಯವ್ರನ್ನ ಪಕ್ಕದಲ್ಲಿ ಕೂರಿಸಿ, ದೇವೇಗೌಡರ ಪಕ್ಕದಲ್ಲಿ ಕೂರಿಸಿ ಕೈ ಎತ್ತಿಸಿದಾರಲ್ಲ, ನಾವು ಕೇಳಿದ್ವಾ ಆ ವಿಚಾರನ? ಯಾಕೆ ಭಯ ಆಯ್ತದ ನಿಮ್ಗೆ ರಾಹುಲ್ ಗಾಂಧಿ ಅವ್ರು ಬಂದಿರೋದು? ಯಾಕೆ ರೀ ಇದು 2008 ನಾವು ಇವಾಗ 2013 ಮಾಡ್ತೀವಿ ಅಂತ ಅನ್ನೋದಾದ್ರೆ, ಈಗ ಸ್ಟಾರ್ ಚಂದ್ರು ಬಂದು ಲೂಟಿ ಮಾಡ್ತಾರೆ ಅನ್ನೋದಾದ್ರೆ 13ರಿಂದ ಅದೇ ಸ್ಕೀಮ್ ಹಾಕಿದ್ರು ಅನ್ಸುತ್ತೆ, ಅದಕ್ಕೆ ಹಂಗೆ ಹೇಳ್ತಾರೋ. ಆಮೇಲೆ 13ರಿಂದ 18 ಈ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಎಷ್ಟು ಹಣ ಸ್ಯಾಂಕ್ಷನ್ ಆಗಿತ್ತು, ನಾವೆಲ್ಲ ಸೋತ್ವಲ್ಲ. ಅದಾದಮೇಲೆ ಎಷ್ಟೆಷ್ಟು ಲೂಟಿ ಹೊಡೆದ್ರು ಮುಂದುವರೆದ ಕಾಮಗಾರಿಗಳನ್ನ, ಅದೆಲ್ಲ ಅಂಕಿಅಂಶನ ಕೇಳಿ ಅವ್ರಿಗೆ. ಮತ್ತು ಜೊತೆಗೆ ಸಿದ್ದರಾಮಯ್ಯನವರು ಆವಾಗ ಈ ಜಿಲ್ಲೆಗೆ ಕೊಟ್ಟಂಥ ಆಧುನಿಕವಾಗಿ ಇದು ಇವತ್ತೇನು 300 ಕೋಟಿ ಕೆಲಸ ಮಾಡ್ತಾರೆ, ಅದು ಇವತ್ತಲ್ಲ, 2008 ಯಡಿಯೂರಪ್ಪನವ್ರು ಮಂಜೂರು ಮಾಡಿದ್ದು. ಅದರ ಅವಶ್ಯಕತೆ ಏನಿದೆ ಅಂದರೆ ಥೈಲ್ಯಾಂಡ್ವರೆಗೂ ಮಳವಳ್ಳಿ, ಮದ್ದೂರು, ಮಂಡ್ಯದವ್ರಿಗೆ ನೀರನ್ನು ತರಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಆಧುನೀಕರಣ ಮಾಡಬೇಕು ಅಂತೇಳಿ ಅವಾಗ ಮಾಡಿದ್ದು. ಅವತ್ತಿಂದ ಇವತ್ತವರೆಗೂ ನೀರು ನಿಲ್ಸೋಕ್ಕಾಗಿರಲಿಲ್ಲ, ಮಾಡಿರಲಿಲ್ಲ. ಈ ಸಲ ಮಳೆ ಇಲ್ಲದೆ ಇರೋದ್ರಿಂದ ನೀರು 2ನೇ ಬೆಳೆಗೆ ನೀರು ಕೊಡೋಕ್ಕಾಗಲ್ಲ ಅಂತ ಮೊದಲೇ ತೀರ್ಮಾನ ತೊಗೊಂಡಿದ್ದರೆ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಅದನ್ನು ನೋಡಿ ನನ್ನ ಕೈಯಲ್ಲಿ ಹೇಳೋಕ್ಕಾಗಲ್ಲ. ನಾನೊಬ್ಬ ಸಾಮಾನ್ಯ ಶಾಸಕನಾಗಿ ಸಚಿವನಾಗಿ ಕೆಲಸ ಮಾಡಿದೆ. ಇವ್ರಾಗ ಮುಖ್ಯಮಂತ್ರಿ ಆಗಿಲ್ಲ, ನಾವು ಪ್ರಧಾನಮಂತ್ರಿಯವ್ರ ಮಗನೂ ಅಲ್ಲ. ನಾನು ಇಂಥವೆಲ್ಲ ಹೇಳಲಿಕ್ಕೆ ಅಸಹ್ಯ ಆಗುತ್ತೆ ನನಗೆ. ಒಂದು ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದವರು ಸ್ವಲ್ಪ ತೂಕವಾಗಿ ಮಾತಾಡಬೇಕು. ನಾವು ಅವ್ರ ಬಗ್ಗೆ ಗೌರವ ಇದೆ, ಪ್ರೀತಿ ಇದೆ, ವಿಶ್ವಾಸ ಇದೆ. ನಾನು ಏನು ಬೇಕಾದ್ರೂ ಮಾತಾಡ್ಬೋದು, ಮಾತನಾಡೋದು ಸೂಕ್ತ ಅಲ್ಲ. ಅವ್ರಿಗೆ ಸ್ವಲ್ಪ ದಯಮಾಡಿ ನಿಮ್ಗೇನಾದ್ರು ಮಾಧ್ಯಮದ ಮುಂದೆ ಬಂದರೆ ಹೇಳಿ, ಸ್ವಲ್ಪ ಇದು ಯಾಕೆ ಸ್ವಾಮಿ ಹಿಂಗೆಲ್ಲ ಯಾಕೆ ಒಂದು ಸ್ವಲ್ಪ ವಿಚಿತ್ರ ಆಗಿದ್ದೀರಲ್ಲ, ಯಾಕೆ ಸ್ವಲ್ಪ ಇದನ್ನು ಕಳ್ಕೊಂಡಿದ್ದೀರಾ ತಾಳ್ಮೆನ? ಸೊ ಏನೇನೋ ಮಾತಾಡ್ತೀರಾ. ಈಗ ಹೋಗಿ ಕಾವೇರಿ ಇಶ್ಯೂನ ಸೆಟ್ಲ್ ಮಾಡ್ತೀನಿ ಅಂತೀರಾ. ಈಗೇನೋ ಕಾವೇರಿ ಡ್ಯಾಮ್ ಕಟ್ಟಿದವರು ಒಡೆಯರು, ಇವ್ರು ಕಟ್ಟಿದ್ದಾರೆ ಡ್ಯಾಮ್, ನಾನು ಕಟ್ಟಿದ್ದ ಡ್ಯಾಮು. ಇವತ್ತು ಫ್ಯಾಕ್ಟ್ರಿ ಮಂಡ್ಯ ಶುಗರ್ ಫ್ಯಾಕ್ಟ್ರಿ ಮಾಡಿದ್ದು ಒಡೆಯರು, ನಾವು ಹೊಸ ಶುಗರ್ ಫ್ಯಾಕ್ಟ್ರಿ ಮಾಡಿದ್ದು. ಯಾಕೆ ಮಾಡಲಿಲ್ಲ ಅವರು? 3 ಸಲ CM ಆಗಿದ್ರಲ್ಲ. ಮಂಡ್ಯಕ್ಕೆ ಕೊಡಲೇಬೇಕು ಅನ್ನೋಂಗಿದ್ರೆ ಎದೆ ತಟ್ಕೊಂಡು ಕೊಡ್ಬೋದಾಯ್ತಲ್ಲ. ದೇಶ ನೋಡೋ ಕೃಷಿ ಯೂನಿವರ್ಸಿಟಿನ ಯಾಕೆ ಮಾಡಲಿಲ್ಲ ಅವರು? ಇವ್ರಿಗೆ ಅವಕಾಶ ಇತ್ತಲ್ಲ, ಯಾಕೆ ಘೋಷಣೆ ಮಾಡಲಿಲ್ಲ? ನಾನು ಅದು ಕೊಡ್ತಿದ್ದೆ, ಇದು ಕೊಡ್ತಿದ್ದೆ, ನಿಲ್ಲಿಸ್ಬಿಟ್ರು ಅಂತಾರಲ್ಲ. ನಾವು ಬಜೆಟಲ್ಲಿ ಘೋಷಣೆ ಮಾಡಿದ್ದೀವಿ, ಇವರು ಬಜೆಟಲ್ಲಿ ಘೋಷಣೆ ಮಾಡ್ಬೋದಾಯ್ತಲ್ಲ, ಅಸೆಂಬ್ಲಿಲಿ ಘೋಷಣೆ ಮಾಡ್ಬೋದಾಯ್ತಲ್ಲ. ಯಾವುದಾರ ಒಂದು ಮಂಡ್ಯದಲ್ಲಿ, ಹಾಸನದಲ್ಲಿ ಒಂದು ಮೊನ್ನೆ ಈ ಮನ್ಮೂಲ್ನಲ್ಲಿ ಪೌಡ್ರ್ ಫ್ಯಾಕ್ಟ್ರಿನ ನಾಗೇಗೌಡರಿದ್ದಾಗ ಪೌಡ್ರ್ ಫ್ಯಾಕ್ಟ್ರಿ ಮಾಡಿದರು. ಅದು ಭಾಳ ನಡೀತಿದ್ದ ಫ್ಯಾಕ್ಟ್ರಿನ ಅವ್ರು ಸತ್ತೋದ್ಮೇಲೆ ಇವ್ರ ಪ್ರಭಾವ ಜಾಸ್ತಿ ಆದಮೇಲೆ ಆಸ್ತಿಗೆ ತೊಗೊಂಡೋಗಿ ಹಾಕ್ಕೊಂಡ್ರು. ಫೀಡ್ಸ್ ಫ್ಯಾಕ್ಟ್ರಿ ಇದು ಪೌಡರ್ದು ಎರಡನ್ನೂ ತೊಗೊಂಡೋಗಿ ಆಸ್ತಿಗೆ ಹಾಕ್ಕೊಂಡಿದ್ದಾರೆ. ಇವ್ರ ಕೀರ್ತಿ ಏನಪ್ಪ ಅಂದರೆ ಮಂಡ್ಯಕ್ಕೆ ಕೊಟ್ಟಿರೋ ಸಾಧನೆ, ನಮ್ಮ ಜಿಲ್ಲೆಯಿಂದ ಹೈನುಗಾರಿಕೆಯಲ್ಲಿ ಆಗಿದ್ದಂಥ
ಇದನ್ನು ಅಲ್ಲಿಗೆ ತೊಗೊಂಡೋಗಿ ಹಾಕೊಂಡ್ರದು ಅಷ್ಟೇ ಅವ್ರ ಕೆಲಸ. ಮಾಡ್ಕೊಂಡವ್ರೆ ಏರ್ಪೋರ್ಟ್ ಮಾಡ್ಕೊಂಡವ್ರೆ. IIT ಕೇಳಿದ್ದೆ ನಾನು, ಅಲ್ಲಿದ್ದೆ ಜೊತೆಲಿ, ಅವ್ರ ಜೊತೆಲಿ ಶ್ರೀರಂಗ KRS IIT ಮಾಡೋದಕ್ಕೆ ಅವ್ರು ಲೆಟ್ರ್ ಬರೆದಿದ್ದು ಹಾಸನಕ್ಕೆ, ಮಂಡ್ಯಕ್ಕೆ ಮಾಡಲಿ ಅಂತ ಹೇಳಿಲ್ಲ. ಇಂಜಿನಿಯರಿಂಗ್ ಕಾಲೇಜ್ ಮಾಡ್ಕೊಂಡವ್ರೆ. ಏನೆಲ್ಲ ಅಭಿವೃದ್ಧಿಗೆ ಇಂಡಸ್ಟ್ರಿಯಲ್ ಹಬ್ ಮಾಡ್ಕೊಂಡಿದ್ದಾರೆ. ದಯಮಾಡಿ ನೋಡಿ, ಮಂಡ್ಯದಲ್ಲಿ ಅಭಿವೃದ್ಧಿನ ನಾವೇ ಮಾಡಬೇಕು. ಇವ್ರು ಯಾರೂ ಮಾಡಲ್ಲ ಅಂತ ಎಲ್ರಿಗೂ ಗೊತ್ತು, ನಮಗೂ ಗೊತ್ತು. ನಾನು ಅವ್ರ ಜೊತೆಲಿದ್ದೇ ಬಂದಿರೋನು. ಪಾಪ ನರೇಂದ್ರ ಸ್ವಾಮಿ ಒಬ್ಬರು ನಮ್ಮ ರವಿಶಂಕರ್ ಇಲ್ಲ, ಈ ರವಿ ಇನ್ನೂ ರಾಜಕೀಯಕ್ಕೆ ಬಂದಿಲ್ಲ. ನಾವು ಆವಾಗ ಇವರು ಅದೇ ನಾನು ಹೇಳ್ತಾ ಇದ್ದೆ, ಸೋಮಶೇಖರ್ ಅವರು ನಾನು ಅವ್ರ ಜೊತೆಲೇ ಇದು ಬಂದವನು, ನೋಡಿದ್ದೀವಿ ಚೆನ್ನಾಗಿ. ಅವ್ರ ಜೊತೆ ಇದ್ರೆ ಜನತಾದಳದಲ್ಲಿ ಇದ್ರಲ್ಲ ಸರ್, ಹೆಗ್ಡೆಯವ್ರ ಜೊತೆ ಇದು ಗುರುತಿಸ್ಕೊಂಡಿದ್ರಿ. ಅಲ್ಲ ಸರ್, ಸಪ್ರೇಟ್ ಆದ್ಮೇಲೆ ಬಂದ್ಬಿಟ್ರಿ. ಬಟ್ ಫಸ್ಟು ಜನತಾ ಪರಿವಾರ ಹೆಗ್ಡೆಯವ್ರ ಜೊತೆ ಇದ್ರಿ. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ಕೊಟ್ಟರೆ ಸಕ್ಸಸ್ ಆಯಿತು ಸರ್. ಕೇಂದ್ರದಿಂದಲೂ ಕೂಡ ಘೋಷಣೆ ಮಾಡ್ತೀವಿ. ಇದೇ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ ಪ್ರತಿ ಭಾಷಣದಲ್ಲಿ. ಮೋದಿನೇ ನಮ್ಗೆ ಗ್ಯಾರಂಟಿ ಅನ್ನೋಂಥದ್ದು ಕೂಡ ಹೇಳ್ತಾ ಇದ್ದಾರೆ. ಮೋದಿ ಹೆಸರು ಹೇಳ್ಬಿಟ್ರೆ ಹೊಟ್ಟೆ ತುಂಬುತ್ತಾ? ಮೋದಿ ಹೆಸರು ಹೇಳ್ಬಿಟ್ರೆ ಹೊಟ್ಟೆ ತುಂಬುತ್ತಾ ಸ್ವಾಮಿ? ನಾವು ರಾಹುಲ್ ಗಾಂಧಿ ಹೆಸರು ಹೇಳಿದ್ರೆ ಹೊಟ್ಟೆ ತುಂಬಲ್ಲ. ರಾಹುಲ್ ಗಾಂಧಿಯವರು ಏನಾದ್ರೂ ಸರ್ಕಾರದ ಮೂಲಕ ಕಾರ್ಯಕ್ರಮ ಕೊಟ್ಟರೆ, ಯೋಜನೆ ಕೊಟ್ಟರೆ ಹೊಟ್ಟೆ ತುಂಬುತ್ತೆ. ಯಾರು ಹೆಸರು ಹೇಳಿದ್ರು ಹೊಟ್ಟೆ ತುಂಬಲ್ಲ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.